ಈ ಸನ್ನಿಧಿಯಲ್ಲಿ ಶಿವಲಿಂಗಕ್ಕೆ ವಿಭೂತಿಯ ತ್ರಿಪುಂಡ್ರ ಪಟ್ಟಿಯನ್ನು ಇಡುವುದಿಲ್ಲ. ಇಲ್ಲಿ ಶಿವನಿಗೆ ವಿಭೂತಿ ಇಡೋದಿಲ್ಲ, ವಿಭೂತಿ ಪಟ್ಟೆ ಥರ ಹಾಕೋದಿಲ್ಲ. ದೇವಸ್ಥಾನದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಸೇರಿರೋದೊಂದು ಸ್ಥಳ ಇದು. ಅದಾಗತ್ತೆ. ನಂಬಿ ಅಯ್ಯಪ್ಪನ ಸೇವೆ ಮಾಡಿದ್ರೆ ಅದರ ಫಲನೇ ಬೇರೆ ಇರುತ್ತೆ. ಇಲ್ಲಿನ ದೇವರ ವಿಶೇಷತೆ ಅದು. ನಮಸ್ಕಾರ ವೀಕ್ಷಕರೇ, ಜೈ ವೀರಭದ್ರೇಶ್ವರ. ವೀಕ್ಷಕರೇ, ಈ ದಿನ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಟೌನ್ನಲ್ಲಿ ನೆಲೆಸಿರುವಂತಹ ಅವಿಮುಕ್ತೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಬಂದಿದ್ದೇನೆ. ಈ ದೇವಾಲಯವು ತುಂಬ ಪುರಾತನ ಕಾಲದ ದೇವಾಲಯವಾಗಿರುತ್ತದೆ. ಇಲ್ಲಿ ಸ್ವಾಮಿಯವರ ದರ್ಶನವನ್ನು ಪಡೆಯುತ್ತಾ ಇದೇ ದೇವಾಲಯದಲ್ಲಿ ನೆಲೆಸಿರುವಂತಹ ವೀರಭದ್ರ ಸ್ವಾಮಿಯ ದರ್ಶನವನ್ನು ಸಹ ಪಡೆಯುತ್ತಾ ಈ ದೇವಾಲಯದ ಮಾಹಿತಿಗಳನ್ನು ಸಹ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ. ಬೆಂಗಳೂರಿನ ಹೊಸಕೋಟೆ ನಗರದಲ್ಲಿ ಭಕ್ತರ ಆರಾಧ್ಯ ದೇವರಾಗಿ ನೆಲೆಸಿರುವ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿಯ ಪುಣ್ಯಕ್ಷೇತ್ರವಿದು. ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ತೀರಿಸುತ್ತಾ ಸ್ವಾಮಿ ನೆಲೆಸಿರುವಂತಹ ಈ ಪುಣ್ಯಕ್ಷೇತ್ರವು ತುಂಬ ಪುರಾತನವಾದ ಹಾಗೂ ಮಹಿಮಾನ್ವಿತವಾದ ಕ್ಷೇತ್ರವೆಂದೇ ಹೇಳಬಹುದು ವೀಕ್ಷಕರೇ. ಇಲ್ಲಿ ನೆಲೆಸಿರುವಂತಹ ಅವಿಮುಕ್ತೇಶ್ವರ ಸ್ವಾಮಿಯವರಿಗೆ ಪ್ರತಿನಿತ್ಯವೂ ಪೂಜಾ ಕೈಂಕರ್ಯಗಳನ್ನು ನಡೆಸುತ್ತಾರೆ ವೀಕ್ಷಕರೇ. ಆದರೆ ಇಲ್ಲಿರುವ ಶಿವಲಿಂಗಕ್ಕೆ ವಿಭೂತಿಯ ಪಟ್ಟಿಯನ್ನು ಇಡುವುದಿಲ್ಲ ಎನ್ನುವುದೇ ಇಲ್ಲಿನ ವಿಶೇಷವಾಗಿರುತ್ತದೆ. ಇಲ್ಲಿ ಮೊದಲಿಗೆ ನಾವು ಮಹಾಗಣಪತಿಯ ದರ್ಶನವನ್ನು ಪಡೆಯಬಹುದು. ಸ್ವಾಮಿಯವರ ಎದುರುಗಡೆ ನಮಗೆ ನೆಲೆಸಿರುವಂತಹ ಮಹಾನಂದಿಯ ದರ್ಶನವನ್ನು ಸಹ ಇಲ್ಲಿ ನಾವು ಪಡೆಯಬಹುದು ವೀಕ್ಷಕರೇ. ಇಲ್ಲಿ ಗರ್ಭಾಲಯಕ್ಕೆ ಬಲಭಾಗದಲ್ಲಿ ಮಹಾಗಣಪತಿ, ಎಡಭಾಗದಲ್ಲಿ ಕುಮಾರಸ್ವಾಮಿಯನ್ನು ಸಹ ನಾವು ನೋಡಬಹುದು. ಇಲ್ಲಿ ಸುಂದರವಾದ ಅವಿಮುಕ್ತೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಈ ದೇವಾಲಯದ ಪ್ರಾಂಗಣದಲ್ಲೇ ನೆಲೆಸಿರುವಂತಹ ವೀರಭದ್ರ ಸ್ವಾಮಿಯ ದರ್ಶನವನ್ನು ಸಹ ಇಲ್ಲಿ ಪಡೆಯಬಹುದು. ಈ ದೇವಾಲಯದ ಪ್ರಾಂಗಣದಲ್ಲಿ ನಾವು ಬಾಲ ತ್ರಿಪುರ ಸುಂದರಿ ಮಾತೆಯ ದರ್ಶನವನ್ನು ಸಹ ಪಡೆಯಬಹುದು. ಬೆಂಗಳೂರಿನ ಈ ಹೊಸಕೋಟೆ ನಗರವನ್ನು ತಲುಪಲು ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶನ ಸುಮಾರು ನಗರಗಳಿಂದ ಬಸ್ ಸೌಲಭ್ಯವೂ ಸಹ ಇದೆ ವೀಕ್ಷಕರೇ. ಈ ದೇವಾಲಯವನ್ನು ತಲುಪಲು ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ದೇವಾಲಯದ ಗೂಗಲ್ ರೂಟ್ ಮ್ಯಾಪ್ ಲಿಂಕನ್ನು ಕೊಟ್ಟಿರುತ್ತೇನೆ. ಪ್ರತಿಯೊಬ್ಬರೂ ಕುಟುಂಬದ ಸಮೇತರಾಗಿ ಬಂದು ಸ್ವಾಮಿಯವರ ದರ್ಶನವನ್ನು ಪಡೆದು ಸ್ವಾಮಿಯವರ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ನಮ್ಮ ಗುರುವೀರಭದ್ರೇಶ್ವರ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕೋರಿಕೊಳ್ಳುತ್ತೇನೆ ವೀಕ್ಷಕರೇ. ಇಲ್ಲಿನ ಕಲ್ಲಿನ ಸ್ತಂಭಗಳನ್ನು ನೋಡಿದರೆ ಗೊತ್ತಾಗುತ್ತೆ ನಮಗೆ ಈ ಪುಣ್ಯಕ್ಷೇತ್ರವು ತುಂಬ ಪುರಾತನವಾದಂತಹ ಪುಣ್ಯಕ್ಷೇತ್ರವೊಂದು. ಈ ಕಲ್ಲಿನ ಸ್ತಂಭಗಳ ಮೇಲೆ ನಾವು ತುಂಬ ವಿಶೇಷವಾದಂತಹ ದೇವತಾ ಮೂರ್ತಿಗಳ ದರ್ಶನವನ್ನು ಸಹ ಪಡೆಯಬಹುದು. ನಮಸ್ಕಾರ, ನಮ್ಮ ಹೆಸರು ರಮೇಶ್ ಬಾಬು ಅಂದ್ಬಿಟ್ಟು. ನಾವು ಈ ದೇವಸ್ಥಾನದ ಮಾಮೂಲಿ ಕಮಿಟಿ ಮೆಂಬರು. ಈ ದೇವಸ್ಥಾನದ್ದು ಚರಿತ್ರೆ ಬಗ್ಗೆ ಕೇಳ್ತಾ ಇದ್ದಾರೆ. ಈ ದೇವಸ್ಥಾನದ್ದು 800 ವರ್ಷದ ಹಳೆ ಕಾಲದ್ದು. ಇದು ಚೋಳರ ಕಾಲದಲ್ಲಿ ನಿರ್ಮಿಸಿರೋದು. ಈ ಆಗಿನ ಕಾಲದಿಂದ ದೇವಸ್ಥಾನ ಅವಿಮುಕ್ತೇಶ್ವರ ಸ್ವಾಮಿ ಅಂದ್ಬಿಟ್ಟು ಇಲ್ಲಿ ಶಿವನು ಪ್ರತಿಷ್ಠಾಪನೆ ಆಗಿದೆ. ಇದನ್ನು ತಮ್ಮೇಗೌಡರು ಜೀರ್ಣೋದ್ಧಾರ ಮಾಡಿಕೊಂಡು ಮುಂದುವರಿಸಿದರು. ಇದನ್ನು 7 ವರ್ಷದ ಹಿಂದೆ MDB ನಾಗರಾಜ್ ಅವರು ಜೀರ್ಣೋದ್ಧಾರ ಮಾಡಿ ರಾಜಗೋಪುರ ಮತ್ತು ವಿಮಾನ ಗೋಪುರಗಳನ್ನು ನಿರ್ಮಿಸಿದ್ದಾರೆ. ಮತ್ತು ಇಲ್ಲಿರೋ ಸೇವಾಕರ್ತರೆಲ್ಲ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇಲ್ಲಿನ ಶಿವನಿಗೆ ಒಂದು ಮಹಾತ್ಮ ಏನಂದರೆ, ಇಲ್ಲಿ ಶಿವನಿಗೆ ವಿಭೂತಿ ಇಡೋದಿಲ್ಲ, ವಿಭೂತಿ ಪಟ್ಟೆ ಥರ ಹಾಕೋದಿಲ್ಲ. ಯು ಶೇಪಲ್ಲಿ ಅರಿಶಿಣದಲ್ಲಿ ಗಂಧದಲ್ಲಿ ಇಕ್ತಾರೆ. ಇಲ್ಲಿ ಈ ಶಿವ ಬಂದು ಶಿವ ಮತ್ತು ವಿಷ್ಣು ಇಬ್ಬರು ಆಯ್ಕೆ ಆಗಿರೋ ಲಿಂಗ ಅಂತ ಅರ್ಥ ಇದು. ಅದಕ್ಕೆ ಇಲ್ಲಿ ಅವಿಮುಕ್ತೇಶ್ವರ ಅಂತ ಸ್ವಾಮಿ ಹೆಸರು. ಇಲ್ಲಿ ವರ್ಷಕ್ಕೊಮ್ಮೆ ಮಾರ್ಚ್ ಇಲ್ಲ ಏಪ್ರಿಲ್ ತಿಂಗಳಲ್ಲಿ ಈ ಮಹಾನುಭಾವನಿಗೆ ಬ್ರಹ್ಮೋತ್ಸವ ನಡೆಯುತ್ತೆ. ವಿಜೃಂಭಣೆಯಿಂದ ನಡೆಯುತ್ತೆ. ಲಕ್ಷಾಂತರ ಜನ ಸೇರ್ತಾರೆ. ಇದರದ್ದು ಚರಿತ್ರೆ ಹೀಗಿದೆ. ಈ ಊರಿಗೆ ಹೊಸಕೋಟೆ ಅಂತ ಈಗಿರೋದು. ಈಗ ಚೇಳೂರು ಕಾಲದಲ್ಲಿ ಈ ಊರಿಗೆ ನವಸಾಲಿ ನಗರ ಅಂತ ಎಂಬ ಹೆಸರಿದೆ. ಆ ನವಸಾಲಿ ನಗರನೇ ಇದು ಹಳೇ ಊರಿದು. ಆಮೇಲೆ ಊರು ಮುಂದಕ್ಕೆ ದೊಡ್ಡದಾಗಿ ಬೆಳೆದಿದೆ. ಇದು ಹಳೆ ಊರಿನಲ್ಲಿ ನೆಲೆಸಿರೋ ದೇವಸ್ಥಾನ. ಇದು 800 ವರ್ಷದ ದೇವಸ್ಥಾನ.
ಮತ್ತು ಹಾಗೆ ವಿಶೇಷ ಪೂಜೆ ಅಂತೇಳಿದರೆ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಆಗುತ್ತೆ ಮೇ ತಿಂಗಳಲ್ಲಿ, ಇಲ್ಲಾಂದರೆ ಏಪ್ರಿಲಲ್ಲಿ. ಮತ್ತು ಹಾಗೂ ದ್ರೌಪದಮ್ಮ ಕರ್ಗ ಮಹೋತ್ಸವ ಮತ್ತು ಅದೂ ಆಗುತ್ತೆ. ಹಾಗಾದರೆ ಇಲ್ಲಿ ಪ್ರಸಿದ್ಧವಾಗಿ ಅತಿ ವಿಶೇಷವಾಗಿ ಅಂತೇಳಿದರೆ ಭಾರಿ ಭಕ್ತಿಯಿಂದ ಮಾಡುವಂಥ ಊರಿದು. ಊರಿನಲ್ಲಿ ಈ ಥರ ಚೆನ್ನಾಗಿ ನಡೆಸುತ್ತಾರೆ. ಎಲ್ಲರೂ ಭಕ್ತಾದಿಗಳಾಗಲಿ ಎಲ್ಲರೂ ಆಗಲಿ ನಮಗೆಲ್ಲರೂ ಸಹಕರಿಸ್ತಾರೆ. ಮತ್ತು ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ವಿಶೇಷ ಆದರೆ, ಮತ್ತು ಇದು ಅಮಾವಾಸ್ಯೆ ದಿವಸ ಬಂದರೆ ವಿಶೇಷ ಪೂಜೆ, ಅಮಾವಾಸ್ಯೆ ಹುಣ್ಣಿಮೆ ಆ ಟೈಮಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ಪ್ರತಿದಿನ ನಾವು ದೇವಸ್ಥಾನ ಓಪನ್ ಆಗುತ್ತೆ, ಯಾರಿಗೂ ವೆಯ್ಟ್ ಮಾಡೋದಿಲ್ಲ. ನಾವು ಟೈಮಿಂಗ್ಸ್ ಏನಿಲ್ಲ, ಬೆಳಿಗ್ಗೆನೇ ಬರ್ತೀರಿ, ಒಂದು 5-5:30 ಬರ್ತೀರಿ, ದೇವಸ್ಥಾನ ಓಪನ್ ಇರ್ತೈತೆ. ಪ್ರತಿಯೊಬ್ಬರು ಬರ್ತಾರೆ, ಎಲ್ರಿಗೂ ಇಷ್ಟ ಆಗಿರೋಂಥ ದೇವರು ಅವಿಮುಕ್ತೇಶ್ವರ ಸ್ವಾಮಿ ದೇವರು. ಮತ್ತು ಪಕ್ಕದಲ್ಲಿ ವೀರಭದ್ರ ಸ್ವಾಮಿ ಇದೆ, ಅದ್ರ ಪಕ್ಕದಲ್ಲಿ ಬಾಲತ್ರಿಪುರ ಸುಂದರಿ ಅಮ್ಮನವ್ರು. ಈ ಕಡೆಗೆ ಗಣಪತಿ ಇದ್ದಾರೆ. ಎಲ್ಲರೂ ಎಲ್ಲ ವಿಶೇಷವಾಗಿ ಭಕ್ತಿಯಿಂದ ನಾವೆಲ್ಲ ಇಲ್ಲಿ ಬಂದು ಮಾಡೋವಂಥ ಕೆಲಸ. ಯಾಕಂತೇಳಿದರೆ ಇಲ್ಲಿ ಭಾರಿ ಇದು ಪವರ್ಫುಲ್ ಅಂತೇಳಿದ್ರೆ ಜಾಸ್ತಿ ಪವರ್ಫುಲ್ಲು ಸ್ಥಳ. ಈ ಸ್ಥಳ ಬಂದು ಭಾರಿ ಪವರ್ಫುಲ್ಲು ಸ್ಥಳ. ನಮಸ್ಕಾರ, ನನ್ನ ಹೆಸರು ಆನಂದ್ ಬಾಬು ಅಂತ. ಇದೇ ನಮ್ಮ ಹೊಸಕೋಟೆ ಗ್ರಾಮ ನಮ್ಮದು. ನೋಡಿ, ಈ ಅವಿಮುಕ್ತೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರು ಸೇರಿರೋದೊಂದು ಸ್ಥಳ ಇದು. ಆದ್ದರಿಂದ ಇಲ್ಲಿ ವಿಭೂತಿ ನಾಮ ಇಕ್ಕಲ್ಲ, ಅದನ್ನು ಯು ಆಕಾರದಲ್ಲಿ ಗಂಧದಲ್ಲಿ ಇದು ಮಾಡ್ತಾರೆ. ಗಂಧದಲ್ಲಿ ಯು ಆ ಥರ ಮಾಡಿಬಿಟ್ಟು ಸೆಂಟ್ರಲ್ ಒಂದು ರೌಂಡಾಗಿ ಒಂದು ಮತ್ತೆ ಗಂಧದಲ್ಲೇ ಇಕ್ತಾರೆ. ಮತ್ತು ಅವಿಮುಕ್ತೇಶ್ವರ ಬ್ರಹ್ಮೋತ್ಸವ ಬಂದುಬಿಟ್ಟಿದೆ ಪ್ರತಿ ವರ್ಷ ಬುದ್ಧ ಪೂರ್ಣಿಮಾ ದಿವಸನೇ ಇಲ್ಲಿ ನಡೆಯುತ್ತೆ. ಅದು ಒಂದು ವಿಶೇಷ. ಬುದ್ಧ ಪೂರ್ಣಿಮಾ ದಿವಸ ಇಲ್ಲಿ ಬ್ರಹ್ಮೋತ್ಸವ ನಡೆಯುತ್ತೆ. ಲಕ್ಷಾಂತರ ಭಕ್ತಾದಿಗಳು ಸೇರಿ ಈ ರಥೋತ್ಸವವನ್ನು ನೆರವೇರಿಸುತ್ತಾರೆ. ಅದೇ ದಿನ ದ್ರೌಪದಾಂಬ ಹೂವಿನ ಕರ್ಗ ಕೂಡ ನೆರವೇರುತ್ತೆ. ನಮಸ್ಕಾರ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ್. ಸ್ವಾಮಿ ಅವಿಮುಕ್ತೇಶ್ವರ ಬಗ್ಗೆ ಹೇಳಬೇಕಾದ್ರೆ ತುಂಬ ಹೆಮ್ಮೆ ಅನಿಸುತ್ತೆ. ಚೋಳರ ಕಾಲದಿಂದ ಓಪನ್ ಆಗಿರೋ ದೇವಸ್ಥಾನ 800 ವರ್ಷಗಳಿಂದ ಬಂದಿದೆ. ಈಗ ನಡ್ಸ್ಕೊಂಡು ಬರ್ತಿರೋ ಸ್ವಾಮಿಗಳು ಕೃಷ್ಣಮೂರ್ತಿ ಸ್ವಾಮಿಗಳು ಅವ್ರ ತಂದೆ ನಡ್ಸ್ಕೊಂಡು ಬರ್ತಿದ್ರು. ಅವರಿಂದ ಪೂಜೆ ಮಾಡ್ಕೊಂಡು ಬರ್ತಿದ್ದಾರೆ. ನಾವು ಸಾಧಾರಣ ನಮ್ಮ ತಂದೆಯವರು ಸಣ್ಣ ಮಕ್ಕಳಿದ್ದಾರೆ 85, ಆವಾಗಿಂದ ನಮ್ಮ ಅಂಗಡಿಯಿಂದ ಬಾಳೆಹಣ್ಣು ಅದು ಪ್ರತಿಯೊಂದು ಕೊಟ್ಟು ಕಳಿಸ್ತಿದ್ರು ಪೂಜೆ. ಅವರು 2 ಎಲೆಕೆ ಬಾಳೆಹಣ್ಣು ಅವಾಗಿಂದ ಮಾಡಿಕೊಂಡು ಇಲ್ಲಿ ವಿಶೇಷವಾಗಿ ಆವತ್ತಿನ ತುಂಬ ನಂಬಿಕೆಯಾದ ದೇವರು, ತುಂಬ ಪವರ್ಫುಲ್. ನಾವು ಏನು ಅನ್ಕೋತೀವೋ ಅದು ನೆರವೇರುತ್ತೆ. ಇಲ್ಲಿ ವಿಶೇಷವಾಗಿ ಶಿವರಾತ್ರಿ, ಮಹಾಶಿವರಾತ್ರಿ ಪ್ಲಸ್ ವರ್ಷಕ್ಕೊಮ್ಮೆ ಬರೆಯುವ ಬುದ್ಧ ಪೂರ್ಣಿಮೆ ದಿವಸ ತುಂಬ ಗ್ರ್ಯಾಂಡಾಗಿ ರಥೋತ್ಸವ ನಡೆಯುತ್ತೆ. ಇಲ್ಲಿನ ಕಮಿಟಿ ಮೆಂಬರ್ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ವರ್ಷ ಚೇಂಜ್ ಆದ್ರೂ ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ. ತುಂಬ ನಂಬಿಕೆ ಇರುವ ದೇವರು, ಯಾರೇ ಬರ್ಬೋದು. ಇಲ್ಲಿ 3 ದೇವರುಗಳಿದೆ. ಮೂಲ ದೇವರು ಅವಿಮುಕ್ತೇಶ್ವರ ಸ್ವಾಮಿ, ವೀರಭದ್ರ ಸ್ವಾಮಿ ಇದೆ, ಅಮ್ಮನವರಿದ್ದಾರೆ, ಲಲಿತಾ ಪರಮೇಶ್ವರವರು. ಇಲ್ಲಿನ ವಿಶೇಷ ಏನು ಅಂದರೆ ಅಶ್ವತ್ಥಕಟ್ಟೆ ಒಂದೇ ಕಡೆ ಒಂದೇ ಕಡೆ ಚಂಡಿಕೇಶ್ವರ, ಅಶ್ವತ್ಥಕಟ್ಟೆ ಮೂಲ ದೇವರು, ನಾಗರುಗಳು ಇಲ್ಲಿ ಪ್ರತಿಯೊಬ್ಬರು ಬರ್ತಾರೆ. ತುಂಬ ನಂಬಿಕೆಯಿಂದ ವಿಜೃಂಭಣೆಯಿಂದ ವರ್ಷಕ್ಕೊಮ್ಮೆ ಜಾತ್ರೆ ಆಗುತ್ತೆ. ಇಲ್ಲಿನ ವಿಶೇಷ ಶಕ್ತಿ ಅಂದರೆ ಅದೇ, ಏನು ನಾವು ಅನ್ಕೋತೀವೋ ಅದಾಗತ್ತೆ. ನಂಬಿ ಅಯ್ಯಪ್ಪನ ಸೇವೆ ಮಾಡಿದ್ರೆ ಅದರ ಫಲನೇ ಬೇರೆ ಇರುತ್ತೆ. ಇಲ್ಲಿನ ದೇವರ ವಿಶೇಷತೆ ಅದು. ಇಲ್ಲಿ ಬಂದಿರೋ ಕಮಿಟಿ ಪ್ರತಿಯೊಬ್ಬರು, ಬಂದಿರೋ ಹುಡುಗರಾಗಲಿ ಇನ್ನೊಬ್ರು ಇದಕ್ಕೆ ಮುಂಚೆ ಮಾಡಿರೋರೆಲ್ಲ ತುಂಬ ಚೆನ್ನಾಗಿ ಜೀರ್ಣೋದ್ಧಾರ ಆಗಿದೆ ದೇವಸ್ಥಾನ. ಈ ಅವಿಮುಕ್ತೇಶ್ವರ ದೇವಸ್ಥಾನದಲ್ಲಿ ಒಂದು ವಿಶೇಷ ಏನಿದೆ ಅಂದರೆ, ಆಗಿನ ಕಾಲ ಚೇಳರ ಕಾಲದಲ್ಲಿ ಇದೊಂದು ಲಕ್ಷ ದೀಪ ಕಂಬ ಇದೆ. ನೀವು ಮುಂದೆ ನೋಡ್ಬೋದು. ವರ್ಷಕ್ಕೊಮ್ಮೆ ಕಾರ್ತಿಕ ಸೋಮವಾರ, ಲಾಸ್ಟ್ ಸೋಮವಾರ ದಿವಸ ನಾವು ಇಲ್ಲಿ ಲಕ್ಷ ದೀಪೋತ್ಸವ ಮಾಡ್ತೀವಿ. ವಿಜೃಂಭಣೆಯಿಂದ ನಡೆಯುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿ ದೀಪ ಬೆಳಗಿಸಿ ವಿಶೇಷ ಶಿವದೀಪೋತ್ಸವ ಮಾಡ್ತೀವಿ. ತುಂಬ ಇಲ್ಲಿ ಕಡಲೆಕಾಯಿ ಪರಿಸೆ ಮತ್ತು ಶಿವದೀಪೋತ್ಸವ ಎಲ್ಲ ನಡೆಯುತ್ತೆ. ಇದು ದೊಡ್ಡ ವಿಶೇಷ ಇಲ್ಲಿ ಆ ದಿನ ಕಾರ್ತಿಕ ಸೋಮವಾರ. ನಾವು 10 ವರ್ಷನಿಂದ ಸ್ವಾಮಿಗೆ ಸೇವೆ ಮಾಡ್ಕೊಂಡಿದ್ದೀರಿ ಇಲ್ಲೇ ದೇವಸ್ಥಾನಾಗ. ಅವರು ಸ್ವಾಮಿಗ ಇಲ್ಲಿ ದೇವಸ್ಥಾನ ಏನಿದೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಅವರವರೇ ದಾಸಪ್ಪ ಇವರು ಸಿಂಗು. ನಾವು ಅಲ್ಲ ಸ್ವಾಮಿ ಜೊತೆಗೆ ನಾವು ಸೇವೆ ಮಾಡ್ಕೊಂಡಿದ್ದೀವಿ 10 ವರ್ಷನಿಂದ. ನಾವು ಬಂದು ಏನೈತೆ ಇಲ್ಲಿ ಮೇಂಟೈನ್ ಮಾಡಿಕೊಂಡು ಇರ್ತಾಯಿದ್ದೀವಿ. ಇಂತಹ ಒಂದು ಪುರಾತನವಾದ ದೇವಾಲಯವು ನಮ್ಮ ಬೆಂಗಳೂರಿನಲ್ಲಿರೋದು ನಮಗೆ ಒಂದು ಅದೃಷ್ಟ ಅಂತಲೇ ಭಾವಿಸ್ತೀನಿ. ಈ ಒಂದು ದೇವಾಲಯದ ಪ್ರಾಂಗಣದಲ್ಲಿ ನಾವು ತುಂಬ ವಿವಿಧ ರೀತಿಯ ದೇವತಾ ವೃಕ್ಷಗಳನ್ನು ಸಹ ನೋಡಬಹುದು. ಈ ದೇವಾಲಯವನ್ನು ಕೆಲ ವರ್ಷಗಳ ಹಿಂದೆ ನೂತನವಾಗಿ ಜೀರ್ಣೋದ್ಧಾರ ಮಾಡಿರುತ್ತಾರೆ.
ತುಂಬ ಅದ್ಭುತವಾದಂತಹ ದೇವತಾ ಮೂರ್ತಿಗಳನ್ನು ಇಲ್ಲಿ ರೆಡಿ ಮಾಡಿ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿರುತ್ತಾರೆ. ಹಾಗೆಯೇ ನಮಗೆ ಈ ಒಂದು ಕಲ್ಲಿನ ದೇವಾಲಯದ ಮೇಲೆ ಸುಮಾರು ರೀತಿಯ ದೇವತಾ ಶಿಲಾಕೃತಿಗಳನ್ನು ಸಹ ನೋಡಬಹುದು. ಈ ದೇವಾಲಯದ ಪ್ರಾಂಗಣದಲ್ಲಿ ನಾವು ನಾಗರಕಟ್ಟೆಯನ್ನು ಸಹ ಇಲ್ಲಿ ನೋಡಬಹುದು ವೀಕ್ಷಕರೇ. ಈ ದೇವಾಲಯವನ್ನು ಕೆಲ ವರ್ಷಗಳ ಹಿಂದೆ ತುಂಬ ಸುಂದರವಾಗಿ ಜೀರ್ಣೋದ್ಧಾರ ಮಾಡಲಾಗಿದೆ ವೀಕ್ಷಕರೇ. ಈ ದೇವಾಲಯದಲ್ಲಿ ನಮಗೆ ಒಂದು ಪ್ರಶಾಂತವಾದಂತಹ ವಾತಾವರಣವನ್ನು ನಾವಿಲ್ಲಿ ನೋಡಬಹುದು. ದೇವಾಲಯದ ಕಲ್ಲಿನ ಗೋಡೆಗಳ ಮೇಲೆ ನಮಗೆ ಈ ರೀತಿ ತುಂಬ ವಿವಿಧ ರೀತಿಯ ಶಿಲಾಕಲಾಕೃತಿಗಳನ್ನು ಸಹ ನೋಡಬಹುದು. ಇಲ್ಲಿ ನಾವು ದೇವಾಲಯದ ಹಿಂಭಾಗದಲ್ಲಿ ಚಂಡಿಕೇಶ್ವರ ಸ್ವಾಮಿಯ ದರ್ಶನವನ್ನು ಸಹ ಪಡೆಯಬಹುದು. ಪ್ರತಿಯೊಬ್ಬರು ಸ್ವಾಮಿಯವರ ದರ್ಶನಕ್ಕೆ ಕುಟುಂಬದ ಸಮೇತರಾಗಿ ಬಂದು ಸ್ವಾಮಿಯವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ ವೀಕ್ಷಕರೇ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಗುರುವೀರಭದ್ರೇಶ್ವರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸುತ್ತಮುತ್ತಲಿನ ವೀರಭದ್ರ ಸ್ವಾಮಿಯು ನೆಲೆಸಿರುವಂತಹ ಪುಣ್ಯಕ್ಷೇತ್ರಗಳ ಮಾಹಿತಿಗಳನ್ನು ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಬಹುದು ವೀಕ್ಷಕರೇ.